ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯದ ಗುತ್ತಲಿನಲ್ಲಿ ದೇವಸ್ಥಾನದ ಗೋಪುರ ನಿರ್ಮಾಣಕ್ಕೆ 2.5 ಲಕ್ಷ ದೇಣಿಗೆ ನೀಡಿದ ಮಂಡ್ಯದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಮಂಡ್ಯದ ಗುತ್ತಲು ಕಾಲೋನಿಯ ಮಾರುತಿ ನಗರದಲ್ಲಿ ಶ್ರೀ ಕಾಳಮ್ಮ ಮತ್ತು ಮಾರಮ್ಮ ದೇವಾಲಯಗಳ ನೂತನ ವಿಗ್ರಹಗಳ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ದೇವರಿಗೆ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು ದೇವಸ್ಥಾನದ ಕಳಶ ಗೋಪುರ ನಿರ್ಮಾಣಕ್ಕೆ 2.5 ಲಕ್ಷ ಹಣವನ್ನು ದೇಣಿಗೆ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾ, ದೇವಸ್ಥಾನ ಅಭಿವೃದ್ಧಿ ಸಮಿತಿ ಸದಸ್ಯರು, ಗುತ್ತಲು ಗ್ರಾಮಸ್ಥರು ಹಾಜರಿದ್ದರು. ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಇದೆಂತ ಯಶಸ್ವಿಯಾಗಿ ಅದ್ದೂರಿಯಿಂದ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ನಡೆದಿದೆ. ಇದಕ್ಕೆ ಎಲ್ಲ ಭಕ್ತಾದಿಗಳು, ಗ್ರಾಮಸ್ಥರು ಹಾಗೂ ನಮ್ಮ ಈ ದೇವಸ್ಥಾನದ ಕಮಿಟಿ ಮುಖಂಡರುಗಳು ಮುಖ್ಯವಾದ ಕಾರಣರಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರ್ ಅವರು ಆಗಮಿಸಿ ನಮ್ಮೊಂದಿಗೆ ಈ ಶುಭ ಸಮರ್ಪಣೆಗಳನ್ನ ಸಹಾಯಧನವನ್ನ ನೀಡುವುದಾಗಿ ಘೋಷಣೆ ನೀಡಿದ್ದಾರೆ. ಅವರ ಸಹಕಾರಕ್ಕೆ ನಮ್ಮ ಮಾರುತಿ ನಗರದ ಎಲ್ಲ ಸಮಸ್ತ ಬಂಧು ಬಾಂಧವರ ಪರವಾಗಿ ಹಾಗೂ ಈ ಕಮಿಟಿಯವರ ಪರವಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಇದೇ ರೀತಿ ಅವರ ಸಹಕಾರ ನಮಗೆ ಮೊದಲಿಂದ ಕೊಟ್ಟಿದ್ದಾರೆ, ಈಗಲೂ ಕೊಡ್ತಾ ಇದ್ದಾರೆ. ಮುಂದೆ ಸಹ ಅವರು ನಮಗೆ ಇದೇ ರೀತಿ ಸಹಕಾರ ಕೊಡುವಂತ ಶಾಸಕರಾಗಿ ಮುಂದುವರಿಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಇವತ್ತು ಮಾರುತಿ ಕಾಳಮ್ಮ ದೇವಸ್ಥಾನದ ಪುನರ್ ನಿರ್ಮಾಣದ ಉದ್ಘಾಟನಾ ಸಮಾರಂಭದಲ್ಲಿರುವಂಥ ಈ ಭಾಗದ ಮುಖಂಡರಾದ ಇಲ್ಲೆಲ್ಲ ಪಾಪ ಬಡ ಜನರೇ ಜಾಸ್ತಿ ವಾಸ ಮಾಡೋದು. ಇಲ್ಲಿ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಬೇಕಾದ್ರೆ ಭಾಳ ಕಷ್ಟ, ಅಂಥದ್ರಲ್ಲೂ ಭಾಳ ಅದ್ಭುತವಾಗಿ ಮಾಡಿದ್ದೀರಿ. ನಿಮಗೆ ನಾಳೆನೇ ನಮ್ಮ 2.5 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಮೇಲ್ಗಡೆ ಗೋಪುರ ಮಾಡಿದ್ದು ಅದರ ನಿರ್ಮಾಣಕ್ಕೆ ಉಪಯೋಗಿಸ್ಕೊಳ್ಳಿ. ಮತ್ತು ನಿಮ್ಮ ಜೊತೆ ನಾವು ಸದಾ ಇರ್ತೀವಿ. ನಿಮ್ಮ ಇನ್ನೊಂದು ಮಾರ್ಗ ಈಗಾಗಲೇ 2 ಲಕ್ಷ ಬಿಡುಗಡೆ ಮಾಡಿದ್ದೀನಿ. ಅವ್ರು ಕಳಿಸಿ ಶೀಘ್ರದಲ್ಲೇ ಅದರ ಕಾಮಗಾರಿಯನ್ನು ಕೂಡ ಮಾಡಿಕೊಡ್ತೀವಿ. ನಿಮ್ಮ ಒಳಗಿನ ನಮ್ಮ ಎಲ್ಲ ಅಲ್ಲೇ ಹಿಡ್ಕೊಂಡು ನಿಂತವ್ರಂತೆ ಮಕ್ಕಳಲ್ಲಿ ಅಲ್ಲ ಹಾಕೊಂಡು ಬನ್ನಿ ಈಗ ಸರಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.